ನೋಡಿ ಆಕ್ಚುಲಿ ನಂಗೆ ಟೈಮ್ ಇಲ್ಲ. ಲೇಡೀಸ್ ಕ್ಲಬ್ಬಲ್ಲಿ ನನ್ನ ಸ್ಪೀಚ್ ಇದೆ. ಟೈಮ್ ಇಲ್ಲ. ನಾನೇನಾದ್ರೂ ಲೇಟ್ ಆಗಿ ಹೋದ್ರೆ ಫಂಕ್ಷನ್ ಮುಗ್ದೋಗಿರುತ್ತೆ. ಅಷ್ಟು ಲೇಟ್ ಆಗಿ ಹೋದ್ರೆ ಫಂಕ್ಷನ್ ಮುಗ್ದೋಗಿರುತ್ತೆ. ನಿಮ್ಮ ಕೈಯಿಂದ ಜಾರ್ಬಿಡ್ತು. ಈ ಡೈಮಂಡ್ ರಿಂಗ್ ನಂಗೆ ಇದು ಆಕ್ಚುಲಿ ತುಂಬಾ ಲೂಸ್ ಇದ್ರೇನೆ ಮೇಡಮ್ ಜಾರ್ ಬೀಳೋದು. ನಿಮಗ್ ಸಿಕ್ಕಿದೆ ಅಂತ ತಂದು ಕೊಟ್ಟಿದ್ದೀರಾ. ಬೇರೆ ಯಾರಾದ್ರೂ ಅಯೋಗ್ಯರಿಗೆ ಸಿಕ್ಕಿದ್ರೆ ತಂದು ಕೊಡ್ತಾನೆ ಇರ್ಲಿಲ್ಲ. ನಾನ್ ತುಂಬಾ ಒಳ್ಳೆ ಮನುಷ್ಯ ಮೇಡಮ್. ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಬೇಕು ಅಂತ ನಮ್ಮಪ್ಪ ಹೇಳ್ಕೊಟ್ರು. ಇಷ್ಟು ವ್ಯಾಲ್ಯೂಬಲ್ ರಿಂಗ್ ನ ತಂದು ಕೊಟ್ಟಿದ್ದೀರಾ ಅಂದ್ಮೇಲೆ ನಾನ್ ನಿಮ್ಗೆ ಸಹಾಯ ಮಾಡ್ಲೇಬೇಕು. ನನ್ನ ಹೆಸರು ಜಾಜಿ ಅಂತ. ಗೊತ್ತು ಮೇಡಮ್. ನಿಮ್ಗೆ ಮಹಿಳಾ ಸಂಘದಲ್ಲಿ ಎಷ್ಟು ದೊಡ್ಡ ಸ್ಥಾನ ಇದೆ ಅನ್ನೋದು ಗೊತ್ತು. ನಿಮ್ಮ ಎಲ್ಲಾನು ಕೇಳಿದೀನಿ. ಇದೇ ಕೈಯಾರ ಚಪ್ಪಾಳೆನ ತಟ್ಟಿದೀನಿ ಮೇಡಮ್. ವೆರಿ ಗುಡ್. ಯಂಗ್ಸ್ಟರ್ಸ್ ಅಂದ್ರೆ ಹೀಗೆ ಇರ್ಬೇಕು. ಅಷ್ಟೇ ಅಲ್ಲ ಮೇಡಮ್, ನೀವು ಗಂಟಗಲಿ ವಂಶದ ಸೊಸೆ ಅಂತಾನು ಗೊತ್ತು. ವೆರಿ ನೈಸ್ ಆಫ್ ಯು. ನಿಮ್ಗೇನಾದ್ರೂ ಹೆಲ್ಪ್ ಮಾಡ್ಬೇಕಾ? ಯು ವಾಂಟ್ ಮನಿ? ಅಯ್ಯೋ ದುಡ್ಡು ಕಾಸೆಲ್ಲ ಬೇಡ ಮೇಡಮ್. ನೀವೊಂದು ಮಾತಲ್ಲಿ ರೆಕಾರ್ಡ್ ಮಾಡಿ ನನಗೆ ಸಹಾಯ ಮಾಡಿದ್ರೆ ಸಾಕು. ಅಷ್ಟೇ ತಾನೇ? ನಾಳೆ ನೀವು ನಮ್ಮ ಮನೆಗೆ ಬನ್ನಿ. ಐ ವಿಲ್ ಹೆಲ್ಪ್ ಯು. ಓಕೆ ಬಾಯ್. ಬಾಯ್ ಮೇಡಮ್ ಅವರೇ. ಯಾರ್ ನೀವು? ನನ್ನ ಹೆಸರು ಶಿವಣ್ಣ ಅಂತ. ಶಿವಣ್ಣ ಅಂದ್ರೆ ನಿನ್ನೆ ವಜ್ರದ ಉಂಗ್ರ? ಅದನ್ನ ನಾನೇ ಹುಡ್ಕೊಟ್ಟಿದ್ದು. ಎಂತ ದೊಡ್ಡ ಮನುಷ್ಯನಯ್ಯ ನೀನು. ಸಿಕ್ಕಿರೋ ಉಂಗ್ರ ವಾಪಸ್ ಕೊಟ್ಟಿದೀಯಲ್ಲ. ನಾವಾಗಿದ್ರೆ ಮಾಡ್ಕೊಂಡು ಮಸಾಲೆ ದೋಸೆ ತಿನ್ಬಿಡ್ತಾ ಇದ್ವಿ. ಭಾಷಣ ಕಂಡ್ರಯ್ಯ. ಮುಟ್ಟಿದ್ರೆ ಏನಾಗತ್ತೋ? ನರಕಲ್ಲಿರೋ ಎಣ್ಣೆ ಬಾಣ್ಲಿ ಹಾಕಿ ಫ್ರೈ ಮಾಡ್ಬಿಡ್ತಾರೆ. ದೇವರ ಕೊಟ್ಟಂಗೆ ಯಾರಮ್ಮ ಇದು? ಶಿವಣ್ಣ. ಅದಕ್ಕೆ ಡೈಮಂಡ್ ರಿಂಗ್ ಹುಡುಕೊಟ್ಟರು ಇವರೇ. ನೀವೆಲ್ಲರೂ ಆಟ ಆಡ್ಕೊಳ್ಳಿ. ಬೆಳಗ್ಗೆ ತಿಂಡಿ ಆಯ್ತು ತಾನೆ? ಮಧ್ಯಾಹ್ನ ಊಟ ಮಾಡ್ಬೇಕು ಅಂದ್ರೆ ಇದೆಲ್ಲ ಅರಗಿರ್ಬೇಕು ತಾನೆ? ನಿಮಗೆ ಏನಿದೆ ಕೇಮು? ಹೋಗಿ ಆಟ ಆಡ್ಕೊಳ್ಳಿಪ್ಪ. ಸರ್ ಏನ್ ಮಾಡ್ತಿದ್ರ? ನನ್ನ ಭಾಗದ 1 ಲಕ್ಷ ರೂಪಾಯಿ ಉಳಿಸ್ಕೊಟ್ಬಿಟ್ಟಲ್ಲಪ್ಪ ನೀನು. ಯಾಕೆ ಸರ್? ಆ ಉಂಗ್ರ ಏನಾದ್ರೂ ಕಳೆದು ಹೋಗ್ಬಿಟ್ಟಿತ್ತು ಅಂದ್ರೆ ನನ್ನ ಹೆಂಡತಿ ಅಂತದ್ದೇ ಒಂದು ಉಂಗ್ರ ಮಾಡ್ಸ್ಕೊಂಡ್ ಬನ್ನಿ ಅಂತ ಹಠ ಮಾಡಿರೋಳು. ಅವಾಗ ನಾನು ಚಿಂದಿ ಚಿತ್ರನ ಆಗೋಗ್ಬಿಡ್ತಾ ಇದ್ದಪ್ಪ. ಜಾಜಿ ಮೇಡಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪರ್ಮಿಷನ್ ಸಿಗುತ್ತಾ? ಸ್ವಂತ ಗಂಡನಾಗಿ ನನಗೆ ಕೆಲವೊಂದ್ಸಲ ಮಾತಾಡ್ಬೇಕು ಅಂದ್ರೆ ಪರ್ಮಿಷನ್ ಸಿಗ್ತೇನೆ. ವೇಟಿಂಗ್ ಲಿಸ್ಟ್ ನಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇರ್ತೀನಿ. ನೀವು ವಜ್ರದ ಉಂಗ್ರನ ಹುಡುಕೊಟ್ಟಿದ್ರಿ ಅಂದ ಮೇಲೆ ಸಿಕ್ಕತ್ತೆ, ಗ್ಯಾರಂಟಿ ಸಿಕ್ಕತ್ತೆ. ಜಾಜಿ ಜಂಬಲ್ದಿನಿ ಅವರೇ. ಓ ಶಿವಣ್ಣ, ವೆಲ್ಕಮ್ ವೆಲ್ಕಮ್. ಏನು ನಿಂದೇ ಇದ್ದೀರಲ್ಲ? ಕೂತ್ಕೊಳ್ಳಿ ಅಂತ ಯಾರು ಹೇಳಲೇ ಇಲ್ಲ. ಹಬಿ, ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಮನೆಗೆ ಬಂದಿರೋ ಗೆಸ್ಟ್ ಹತ್ರ ಹೀಗ ಬಿಹೇವ್ ಮಾಡೋದು ನಿಮ್ಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಹೇಳಿ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾಗಿತ್ತಾ? ಮೇಡಮ್, 10ನೇ ಕ್ಲಾಸಲ್ಲಿ ಒಂದು ದೊಡ್ಡ ಸರ್ಕಲ್ ಇದೆ. ಆ ಸರ್ಕಲ್ ನಿಮ್ಗೆ ಬೇಕಿತ್ತ? ಅಲ್ಲ ಸರ್, ಆ ಜಾಗದಲ್ಲಿ ನಮ್ಮ ತಂದೆ ಹೆಸರಿನಲ್ಲಿ ಒಂದು ಸ್ಮಾರಕ ಮಾಡಬೇಕು. ಅದಕ್ಕೆ ಅಡಿಗಲ್ಲು ಹಾಕ್ಬೇಕು ಅಂತ ಅಲ್ಲಿಗೆ ಹೋಗಿದ್ದೆ. ಆದ್ರೆ ಅಲ್ಲಿ ಜನ ಸಿಕ್ಕಾಬಿಟ್ಟೆ ತೊಂದರೆ ಕೊಟ್ಬಿಟ್ರು. ಪ್ಲಾನ್ ಎಲ್ಲ ಅಪ್ರೂವಲ್ ಆಗಿದೆ. ಅಡಿಗಲ್ಲು ಹಾಕೋದಕ್ಕೆ ನೀವು ಪರ್ಮಿಷನ್ ಕೊಡಿಸ್ಬೇಕು. ಮುಂದಿನ ಕಟ್ಟಡನ ನಾನು ಕಟ್ಟಿಸ್ಕೊತೀನಿ. ನಿಮ್ಮಿಂದ ಇಷ್ಟು ಸಹಾಯ ಆಗ್ಬೇಕು ನೋಡಿ ಮೇಡಮ್. ಸಹಾಯ ಅನ್ನೋ ನೆಪದಲ್ಲಿ ತುಂಬಾ ದೊಡ್ಡ ಜವಾಬ್ದಾರಿನೇ ಹೊರಿಸ್ತಾ ಇದ್ದೀರಾ. ನೋಡ್ರಿ, ಮೊದಲು ಸ್ಮಾರಕ ಕಟ್ಟಬೇಕು ಅಂದ್ರೆ ಅಲ್ಲಿನ ಫುಟ್ಪಾತ್ ವಶಪಡಿಸ್ಕೋಬೇಕು. ಆಮೇಲೆ ಈ ಸ್ಮಾರಕ ನಿರ್ಮಾಣ ಆಗೋದು. ಅಲ್ರಿ, ಆ ಸ್ಮಾರಕ ಅವ್ರ ಫಾದರ್ದೇ ಆದ್ರೂ ಅದನ್ನ ಸಮಾಜಕ್ಕೆ ಪ್ರೆಸೆಂಟ್ ಮಾಡ್ತಾರಲ್ಲ. ಅಯ್ಯೋ, ಹೀಗೆ ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ದಿನ ನಮಗೆ ಈ ಫುಟ್ಪಾತ್ಗಳು ಸಿಕ್ಕಲ್ವೇ ಜಾಜಿ? ಜಾಜಿ ಅಂತ ಏಕವಚನದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ನೋಡಿ, ನೀವೇನು ವರಿ ಮಾಡ್ಕೋಬೇಡಿ. ಈ ಪ್ರಾಬ್ಲಮ್ ನ ನಮ್ಮ ಮಹಿಳಾ ಸಂಘದಿಂದ ಬಗೆಹರಿಸ್ತೇವೆ. ಕರೆಕ್ಟ್ ಮೇಡಮ್. ಮಹಿಳಾ ಸಂಘದವ್ರು ಮುಂದೆ ನಿಂತು ಮಾತಾಡಿದ್ರೆ ಯಾರು ಏನು ಮಾಡಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿರೋದು. ನಿಮ್ ಫಾದರ್ ಹೆಸರೇನು? ಮಲ್ಲಣ್ಣ ಅಂತ ಮೇಡಮ್. ಊರಿಗೆ ಹೆಸರುವಾಸಿ ಆಗಿದ್ರು. ಸರಿ, ಹಾಗಾದ್ರೆ ನಿಮ್ ಫಾದರ್ ಮಲ್ಲಣ್ಣ ಅವ್ರ ಹೆಸರಲ್ಲಿ ಸ್ಮಾರಕ ಕಟ್ಸೋದಕ್ಕೆ ರೆಡಿ ಮಾಡ್ಕೊಳ್ಳಿ. ನಾನು ಸಂಬಂಧಪಟ್ಟವ್ರಿಗೆ ಹೇಳಿ ಪರ್ಮಿಷನ್ ಕೊಡಿಸ್ತೀನಿ. ಅತ್ತೆ, ಬ್ಲೆಸ್ ಮೀ. ಚೆನ್ನಾಗಿಲ್ಲಮ್ಮ, ಚೆನ್ನಾಗಿಲ್ಲ. ಅತ್ತೆ, ಮಲ್ಲಣ್ಣನ ಮಗ ಶಿವಣ್ಣ ಬಂದಿದ್ದ. ರೋಡಲ್ಲಿ ಅವರ ತಂದೆ ಹೆಸರಲ್ಲಿ ಸ್ಮಾರಕ ಕಟ್ಸೋದಕ್ಕೆ ನಾನು ಅವ್ರಿಗೆ ಪರ್ಮಿಷನ್ ಕೊಡಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯಮ್ಮ. ಅತ್ತೆ, ನಿಮಗೆ ಮಲ್ಲಣ್ಣ ಗೊತ್ತಾ? ಗೊತ್ತಿಲ್ಲದೆ ಏನು? ಮಲ್ಲಣ್ಣ ದೊಡ್ಡ ಹೋರಾಟಗಾರ. ಕೋಲಾಟ ಆಡ್ತಾ ಇದ್ರ? ಹೋರಾಟ ಅಲ್ವೋ, ಹೋರಾಟ. ಡಿಶುಮ್ ಡಿಶುಮ್. ನಮ್ಮ ಯಜಮಾನರ ಜೊತೆ ಈ ಮಲ್ಲಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರೊಡನೆ ಫೈಟ್ ಮಾಡಿ ಅವಳನ್ನ ಊರು ಬಿಟ್ಟು ಓಡಿಸಿದ್ದೆ ಈ ಮಲ್ಲಣ್ಣ. ಹಾಗಿದ್ರೆ ಮಲ್ಲಣ್ಣ ಅವ್ರು ಇಲ್ಲದಿದ್ರೆ ನಮ್ಗೆ ಯಾರಿಗೂ ಸ್ವತಂತ್ರನೇ ಸಿಗ್ತಾ ಇರ್ಲಿಲ್ವಾ? ಎಲ್ಲಿ ಸಿಕ್ತಿತ್ತೋ? ನಮ್ಮ ಯಜಮಾನರು ಮಲ್ಲಣ್ಣ ಇಲ್ದಿದ್ರೆ ನಮಗೆ ಸ್ವಾತಂತ್ರ್ಯ ಎಲ್ಲಿ ಸಿಕ್ತಿತ್ತು? ಮಲ್ಲಣ್ಣ ಹೆಸರಲ್ಲಿ ಸ್ಮಾರಕ ಕಟ್ಟಿಸ್ಬೇಕು ಅಂತಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಅಮ್ಮ. ಇದಕ್ಕೆ ನಾವೆಲ್ಲ ಸೇರಿ ಸಹಾಯ ಮಾಡಬೇಕು. ಪಾಂಡುರಂಗ ಗಂಡುಗಲಿ ಹೆಸರಿಗೆ ಲಂಗ ತುಡಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ
ಹೇಳಿ ಮಾತೃಸೆ. ಈ ಮನೆ ಸೊಸೆಯಾದ ಜಾಜಿ ಮಲ್ಲನ ಸ್ಮಾರಕ ವಿಷಯದಲ್ಲಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಗಂಡಸಾದ ನೀನು ಜೊತೆಯಲ್ಲಿ ಇರಬೇಕು. ನೋಡಿ ಮಾತೃಶ್ರೀ ಅವರೇ, ನಮಗೆ ಮಾಡೋದಕ್ಕೆ 108 ಕೆಲಸಗಳಿವೆ. ನಾವೇನಾದ್ರೂ ಈ ಸ್ಮಾರಕದ ವಿಚಾರದಲ್ಲಿ ತಲೆ ಹಾಕ್ಬಿಟ್ರೆ ಕೊನೆಗೆ ಒಂದು ದಿನ ನನ್ನ ಸ್ಮಾರಕನೇ ಕಟ್ಟುಬಿಡ್ತಾರೆ. ಈ ಹೋರಾಟಕ್ಕೆ ನೀನು ಸಹಾಯ ಮಾಡಿದ್ರೆ ಫೋಟೋದಲ್ಲಿರೋ ನಿಮ್ಮಪ್ಪ ನೋಡಿ ಸಂತೋಷ ಪಡ್ತಾರೆ ಕಣೋ. ಏನು ಯಜಮಾನ್ರೆ, ನಾನು ಇಟ್ಕೆ ಜೋಡಿಸ್ತೀನಿ, ನೀವು ಬಂದು ಸಿಮೆಂಟ್ ಹಾಕಿ. ಅಭಿ, ಆ ಸ್ಮಾರಕಕ್ಕೆ ಅಡಿಗೆಲ್ ಬೀಳೋವರೆಗೂ ನೀವು ನನ್ನ ಜೊತೆ ಇರ್ಲೇಬೇಕು. ಜಾರ್ಜಿ ಅವರೇ, ಎಲ್ಲಂದ್ರಲ್ಲಿ ಸ್ಮಾರಕ ಕಟ್ಟಕ್ಕಾಗಲ್ಲ ಕಣ್ರಿ, ಪಬ್ಲಿಕ್ ತಿರುಗಿ ಬಿಡುತ್ತೆ. ಮೊನ್ನೆ ಅವ್ನು ಯಾವ ಪಾರ್ಕಲ್ಲಿ ಸ್ಮಾರಕ ಕಟ್ತೀನಿ ಅಂತ ಹೋಗಿದ್ಕೆ ಎಂತ ಗಲಾಟೆ ಆಯ್ತು ಅಂತ ಪೇಪರ್ ನಲ್ಲಿ ನೀವೇ ಓದಿದಿರಿ ತಾನೆ. ನೋಡಿ, ಇದೆಲ್ಲ ನನ್ಗೇನು ಗೊತ್ತಾಗಲ್ಲ. ನಾನು ಶಿವಣ್ಣಗೆ ಪ್ರಾಮಿಸ್ ಮಾಡಿದ್ದೀನಿ, ನೀವು ನನ್ನ ಜೊತೆ ಇರ್ಲೇಬೇಕು. ಮಲ್ಲಣ್ಣ ಅವರು ಅಂದ್ರೆ ಯಾರು? ಯಾರು? ಸ್ವಾತಂತ್ರ್ಯ ಯೋಧರು. ಮಲ್ಲಣ್ಣ ಅವರು ದೇಶಕ್ಕೋಸ್ಕರ ದುಡ್ದಿದ್ದಾರೆ. ಪಾಪ ದೇಶಕ್ಕೋಸ್ಕರನೇ ಮಡಿದಿದ್ದಾರೆ. ಮಲ್ಲಣ್ಣ ಅವರು ಈ ಊರಿನ ಜನತೆಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅಷ್ಟೇ ಯಾಕೆ, ಈ ಕೇರಿಯ ಜನತೆಗೆ ಸಹಾಯ ಮಾಡಿದ್ದಾರೆ. ಕಷ್ಟದಲ್ಲಿರೋರಿಗೆ ಕಷ್ಟಗಳನ್ನ ನಿವಾರಣೆ ಮಾಡಿದ್ದಾರೆ. ಕಷ್ಟಗಳು ಇಲ್ಲದೆ ಇರೋರಿಗೆ ಕಷ್ಟಗಳನ್ನ ತಂದ್ಕೊಟ್ಬಿಟ್ಟು ಅದನ್ನೆಲ್ಲ ನಿವಾರಣೆ ಮಾಡಿದ್ದಾರೆ. ಅವ್ರ ಸ್ಮಾರಕನ ನಾವು ಕಟ್ಟಲೇಬೇಕು. ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗ್ಲೇಬೇಕು. ಯಾರ್ಯಾರು ಒಪ್ಪಿಗೆ ಇದೆಯೋ ಅವರೆಲ್ಲರೂ ನಾನು ಜೈ ಜವಾನ್ ಜೈ ಕಿಸಾನ್ ಅಂದ ತಕ್ಷಣ ಚಪ್ಪಾಳೆ ತಟ್ಟು ತಮ್ಮ ಅಭಿಮತ ವ್ಯಕ್ತಪಡಿಸಿ. ಜೈ ಜವಾನ್ ಜೈ ಕಿಸಾನ್. ಇಂಥ ಸ್ಮಾರಕನ ರೋಡಲ್ಲಿ ಕಟ್ಟಬೇಕಾದ್ರೆ ಯಾರಾದ್ರೂ ಬೇಡ ಅನ್ನೋರು ಉಂಟು. ಹಾಗೆ ಬೇಡ ಅಂತ ಅವ್ರು ಹೇಳೋದು ಸರಿಯಾಗಿದ್ರು ಕೂಡ ನಾವು ಅದನ್ನ ಕೇರ್ ಮಾಡ್ದೇನೆ ಸ್ಮಾರಕನ ಕಟ್ಟಿಬಿಡ್ಬೇಕು. ಇಲ್ಲಿ ಯಾರಾದ್ರೂ ಬೇಡ ಅನ್ನೋರಿದ್ರೆ ಹೇಳಿ. ಯಾಕೆಂದ್ರೆ ಒಳ್ಳೆ ಕೆಲಸ ಶುರುವಾದ್ಮೇಲೆ ಮಿಡ್ಲಲ್ಲಿ ನಿಲ್ಲೋದು ಚೆನ್ನಾಗಿರಲ್ಲ. ಒಂದು ಸಿನಿಮಾಗೆ ಅಂತ ಹೋದ್ಮೇಲೆ ಅರ್ಧಕ್ಕೆ ಎದ್ದು ಅಷ್ಟೊಂದು ಚೆನ್ನಾಗಿರಲ್ಲ. ಇಲ್ಲಿ ಸ್ಮಾರಕನು ಕಟ್ಬಾರ್ದು, ಸಮಾಧಿನ ಕಟ್ಬಾರ್ದು. ಇದು ಪಬ್ಲಿಕ್ ಓಡಾಡೋ ರಸ್ತೆ. ಇಂಥ ಜಾಗನ ಅಗದು ಸ್ಮಾರಕ ಕಟ್ಟೋದಕ್ಕೆ ಬಂದಿರಲ್ಲ, ನಿಮ್ಗೆ ಬೇರೆ ಎಲ್ಲೋ ಜಾಗ ಸಿಗ್ಲಿಲ್ವಾ? ನೋಡಿ, ರೋಡಲ್ಲಿ ಸ್ಮಾರಕ ಕಟ್ಟಿದ್ರೆ ಎಲ್ಲರ ಗಮನನೂ ಸೆಳೆಯುತ್ತೆ. ಮಲ್ಲಣ್ಣನವ್ರನ್ನ ಸ್ಮರಣೆ ಮಾಡಿದಾಗೂ ಆಗುತ್ತೆ. ಅದಕ್ಕೆ ಇಲ್ಲೇ ಬಂದು ಯಾಕೆ ಸ್ಮಾರಕ ಕಟ್ಬೇಕು? ಅದರಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇದಕ್ಕೆ ನಾವು ಅವಕಾಶ ಕೊಡಲ್ಲ. ಅಭಿ, ಐದು ರೋಡಿಗಳು ಅಪೋಸ್ ಮಾಡ್ತಾ ಇದಾರೆ. ಅದಕ್ಕೆ ಈಗ ನಾನೇನು ಮಾಡ್ಲಿ? ನೋಡಿ, ನೀವು ಹೋಗಿ ಅವ್ರಿಗೆ ಚೆನ್ನಾಗಿ ಬೆಂಡೆತ್ತಿ ಅವ್ರ ಮೌತ್ನ ಮುಚ್ಚಿ. ನಾನು ಬೆಂಡು. ನೀವು ಹೋಗ್ತಿರೋ ಇಲ್ಲ, ನಾನು ನಿಮ್ಮನ್ನ ಬೆಂಡೆತ್ಲ. ನೀವು ಸ್ವಲ್ಪ ಆ ಕಡೆ ಬರಪ್ಪ. ಯಾಕ ಹೇಳ್ತೀನಿ ನಡ್ರಪ್ಪ. ನಾನು ಆ ಜಾಜಿಯ ಗಂಡ ಪಾಂಡುರಂಗ ಗಂಡಿದ್ದೀನಿ. ನೀನು ಅವ್ರ ಗಂಡನ ಹಂಗೆ ಹೊಂದ್ಕೊಂಡ್ಬಿಟ್ಟಿದ್ಯಾ? ನೋಡಿನೇನೋ ನಿಂತರ ಊದ್ಕೊಂಡ ಇದ್ದಾನೆ. ಸತ್ಯಾಂಶ ಏನು ಅಂದ್ರೆ ನಾನು ನಿಮ್ಮ ಮೇಲೆ ಫೈಟಿಂಗ್ ಮಾಡ್ಬೇಕು. ನೀನ್ ನಮ್ ಜೊತೆ ಫೈಟಿಂಗ? ಹೌದು, ನಿಮ್ ಮಕ್ ಹೊಡಿಬೇಕು ಅಂತ ನಾನು ಹೆಂಡತಿ ಮಗ ಒಂದೇ ಏಟಮ್ಮ, ಹಂಗೆ ಹೆಣ ಮಲಗಿಸ್ಬಿಡ್ತೀನಿ. ಮರಿಗಳ ನನಗೆ ಗೊತ್ತು ಕಂಡ್ರ, ದಿನಾಲು ನಿಮ್ದು ಇದೇ ಕಸುಬು ಅಂತ. ಅದಕ್ಕೆ ನನ್ನ ಹೆಂಡತಿ ಮುಂದೆ ನಿಮ್ಮನ್ನ ಹೊಡಿತೀನಿ ಅಂತ ಹೇಳಿ ಬಂದಿದ್ರು ಕೂಡ ನಾನೀಗ ನಿಮ್ಮ ಮೇಲೆ ಕೈ ಮಾಡಲ್ಲ. ತಪ್ಪಿ ನಾನು ಏನಾದ್ರೂ ನಿಮ್ಮ ಮೇಲೆ ಕೈ ಮಾಡ್ಬಿಟ್ರೆ ಅದು ನಿಮ್ಗೂ ಅವಮಾನ, ನನಗೂ ಅವಮಾನ. ಈ ಜಾಗ ಖಾಲಿ ಮಾಡೋ. ಅವ್ರ ಖರ್ಚಲ್ಲಿ ಅವ್ರು ಏನೋ ಸ್ಮಾರಕ ಕಟ್ಕೋತೀನಿ ಅಂತ ಹೊರಟಿದ್ದಾರೆ. ಅದರಿಂದ ನಿಮ್ಗೇನ್ರು? ಆದ್ರೆ ಸ್ಮಾರಕ ಕಟ್ಬೇಕು ಅಂತ ರಸ್ತೆಗಳನ್ನೆಲ್ಲ ಅಗದು ರೋಡ್ನೆಲ್ಲ ಗಬ್ಬೆಬ್ಸ್ಬಿಡ್ತೀರಾ. ಎಲ್ಲೋ ಸ್ಮಾರಕ ಕಟ್ತೀರಾ, ಇನ್ನೆಲ್ಲೋ ದೇವಸ್ಥಾನ ಕಟ್ತೀರಾ. ಫುಟ್ಪಾತ್ಗಳಿರೋದು ಯಾಕೋ? ನಿಮ್ಗೇನು ಹೇಳೋರ್ ಕೇಳೋರು ಯಾರು ಇಲ್ವಾ? ಮೆಚ್ಚದೆ ಕಂಡ್ರೋ ನಿಮ್ಮಿಬ್ರು ಮಾತುಗಳನ್ನ. ಈಗ ನೀವು ಆಡಿದ ಮಾತನ್ನೇ ಒಂದು 20 ವರ್ಷಗಳ ಕೆಳಗೆ ನಿಮ್ಮ ತಾತನೋ ಮುತ್ತಾತನೋ ಅದೇ ರೌಡಿ ಆಗಿದ್ರಲ್ಲ, ಅವ್ರು ಆಡ್ಬಿಟ್ಟಿದ್ರೆ ಇವತ್ತು ಫುಟ್ಪಾತ್ ಮೇಲೆಲ್ಲ ಒಂದು ದೇವಸ್ಥಾನಗಳೇ ಇರ್ತಾ ಇರ್ಲಿಲ್ಲ. ಏನ್ ಮಾಡೋದು, ಈಗೆಲ್ಲ ದೇವಸ್ಥಾನಗಳು ಆಗ್ಬಿಟ್ಟಿದ್ದಾವೆ. ಈಗ ನಾವು ಅದನ್ನೆಲ್ಲ ತೆಗಿತೀವಿ ಅಂತ ಕೈ ಹಾಕಿದ್ರೆ ಈ ಜಾತಿ ಮತ ಧರ್ಮ ಅಂತ ಅಡ್ಡ ಬಂದು ನಮ್ ಬುಡನೇ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನಾವು ಸ್ಮಾರಕ ಕಟ್ಟೋಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಅಯ್ಯೋ ಯೋಗ್ರ, ನಿಮ್ಮ ತಲೆನ ಅದೇನ್ ಬುದ್ಧಿ ತುಂಬಿಕೊಂಡಿದ್ರು ಇಲ್ಲ ಮಣ್ಣು ತುಂಬಿಕೊಂಡಿದ್ರ? ಅಲ್ಲ ಕಂಡ್ರ, ಆ ಮಲ್ಲಣ್ಣ ಏನೋ ಒಂದಕ್ಕೆ ಲಾಟ್ರಿ ಆಡ್ಸೋನು ಅನ್ಕೊಂಡ್ಬಿಟ್ಟಿದ್ರೇನ್ರ? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ದವನು, ಸ್ವಾತಂತ್ರ್ಯಕ್ಕೋಸ್ಕರನೇ ಮಡ್ದವನು. ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಬರೀ ನಿಕ್ಕರ್ನಲ್ಲೇ ವರ್ಷಗಟ್ಲೆ ಕಾಲ ಕಳೆದವನು. ಅಂತ ಮಹಾನ್ ಭಾವನ್ಗೆ 4x4 ಜಾಗ ಕೊಡ್ಲಿಲ್ಲ ಅಂದ್ರೆ ಆ ಮೂರ್ಖನಿನ್ ಶಿವ ಮೆಚ್ತಾನೆ. ಈಗೇನ್ರಪ್ಪ, ರಸ್ತೆ ಮಧ್ಯ ಬೇಡ ತಾನೆ? ಬೇಡ ಬಿಡು, ರಸ್ತೆ ಪಕ್ಕದಲ್ಲಿ ಕಟ್ಕೋತಾರೆ. ಅಂತ ಪುಣ್ಯಾತ್ಮನ ಹೆಸರಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಯ್ತು ಅಂದ್ರೆ ಹೆಸರು ನನಗ ಬರೋದು. ನಿಮಗ್ ಕಂಡ್ರ ಇಂಥ ಪುಣ್ಯಾತ್ಮರು ಅಂತ ಪುಣ್ಯಾತ್ಮನ ಸ್ಮಾರಕ ಕಟ್ಸಿದ್ರು ಅಂತ ಜನಗಳು ಸಾಯೋವರೆಗೂ ನಿಮ್ಮನ್ನ ನೆನೆಸ್ಕೊತಾರೆ. ಇಲ್ಲಿ ಸ್ಮಾರಕ ಕಟ್ಸೋದಕ್ಕೆ ನಮ್ ಏರಿಯಾ MLA ಪರ್ಮಿಷನ್ ತಗೊಂಡಿದ್ದೀರಾ? ಏನ್ ದಟ್ರವ? ಅಲ್ಲ ಕಂಡ್ರ, ಇಂಥ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಪಾಪ ಅಂತ ದೊಡ್ಡ ಪುಣ್ಯಾತ್ಮನ ಪರ್ಮಿಷನ್ ಬೇಕಂದ್ರೆ ಏನ್ ಅನ್ಕೊಂಡಿದ್ಯಮ್ಮ ನೀನು? ಅವರು ಈ ಏರಿಯಾ MLA, ಅವ್ರು ಗೊತ್ತಿಲ್ಲದೆ ಯಾವ ಕೆಲ್ಸನೂ ನಡೀಕೂಡ್ದು. ಆಯ್ತು ಬಿಡ್ರ. ಈಗೇನಪ್ಪ, ನಿಮ್ಮ MLA ಹೆಸರಲ್ಲೂ ಒಂದು ಸ್ಮಾರಕ ಆಗಬೇಕು. ಬರೀ ಸ್ಮಾರಕನೇನಾ, ಒಂದು ಕಂಚಿನ ಪ್ರತಿಮೆನೆ ಕೆತ್ತಿಸ್ಬಿಡೋಣ. ಈ ಏರಿಯಾದಲ್ಲಿ ಎಲ್ಲಿ ಜಾಸ್ತಿ ಕಾಗೆಗಳು ವಾಸ ಮಾಡ್ತಾವೋ ಒಂದ್ಸಲ ಚೆಕ್ ಮಾಡಿ ಅಲ್ಲೇ ತಗೊಂಡಾಗ ಆ ಪ್ರತಿಮೆ ಹಂಗಂಗೆ ನಿಲ್ಸ್ಬಿಡೋಣ. ನೋಡೋ,
MLA ಅಣ್ಣನ್ಗೆ ಒಂದ್ ಮಾತು ಹೇಳಲೇಬೇಕು. ಅವರು ಈ ಫಂಕ್ಷನ್ ಬರ್ಬೇಕು. ಈ ಫಂಕ್ಷನ್ ಅಲ್ಲಿ ಅವರೇ ಟೇಪ್ ಕಟ್ ಮಾಡ್ಬೇಕು. ಇಲ್ದೇ ಇದ್ರೆ ಸ್ಮಾರಕ ಕಟ್ಟೋದಕ್ಕೆ ಬಿಡಲ್ಲ. ಆಯ್ತು ಬಿಡ್ರ, ನಾಳೆನೇ ಆ ಮಹಿಳಾ ಸಂಘದವ್ರನ್ನ ಕರ್ಕೊಂಡು ಬಂದು ನಿಮ್ಮ ಸಾಹೇಬ್ರ ಜೊತೆನಲ್ಲೇ ಮಾತಾಡ್ತೀನಿ. ಹಲೋ, MLA ಲಿಂಗಣ್ಣ ಮಾತಾಡೋದು ಹೇಳಿ. ನಮಸ್ಕಾರ. ಸರಿ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ. ಮಾಡಿಸ್ಕೊಡ್ತೀನಿ ರೀ. ಹಲೋ, ಹೇಳ್ರಿ. ನಿಮ್ಮ ಪ್ರಾಪರ್ಟಿ ವಿಷಯ ತಾನೇ? ನಿಮ್ಮ ಪ್ರಾಪರ್ಟಿ ಎಲ್ಲಿದೆ ಅಂದ್ರೆ ದೇವನಹಳ್ಳಿನ? ದೇವನಹಳ್ಳಿ ಅಂದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿ. ಕೆಲಸ ಮಾಡಿ, ಒಂದು ಸೆಕೆಂಡ್ ಮೀಟ್ ಮಾಡಿ. ಆಯ್ತು. ಅವ್ರು ಇಲ್ವಂತೆ. ಇಲ್ಲಿ ಅಂತ ಕೇಳ್ತಾವ್ರೆ. ಅವ್ರು ಕೊಟ್ಟೋದ್ರು ಅಂತ ಹೇಳಿ. ಅವ್ರು ಆಗ್ಲೇ ಹೊಟ್ಟೋದ್ರು. ಅಂತಿಮ ಸಂಸ್ಕಾರ ಯಾವತ್ತು ಅಂತ ಕೇಳ್ತಾವ್ರೆ. ರೀ, ಹೇಳ್ರಿ. ಹೊರಗಡೆ ಹೋದೆ ಅಂತ ಹೇಳಿದೆ ರೀ. ಆಯ್ತು. ಮಾತಾಡ್ತೀನಿ ಬಿಡಿ ನಾನು. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಜಾಜಿ ಪಾಂಡುರಂಗ ಗಲಗಲಿ ಅಂತ. ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ಗಂಡುಗಲಿ. ಇವರು ನನಗೆ ಹಬಿ. ಹಬ್ಬಿ ಅಂದ್ರೆ ಹಸ್ಬೆಂಡು. ನಾನೆಲ್ಲ ಡ್ರೈವರ್ ಅನ್ಕೊಂಡೆ. ಈ ಇಬ್ರು ಇವತ್ತೇರು ಯಾರು? ಈಕೆ ಮೀನಾ, ಆಕೆ ರೀನಾ, ಮಹಿಳಾ ಸಂಘದ ಸಕ್ರಿಯ ಕಾರ್ಯಕರ್ತೆಯರು. ಪರವಾಗಿಲ್ವೇ, ನಿಮ್ಮ ಯಜಮಾನ ನಿಮ್ಗಿಂತ ಜಾಸ್ತಿ ತಿಳ್ಕೊಂಡಿದ್ದಾರೆ. ಹೌದು, ಇವ್ರು ಸ್ವಲ್ಪ ಹಾಗೇನೆ. ಆದ್ರೆ ಅವರಿಬ್ರು ತುಂಬಾ ಒಳ್ಳೆ ಡೆಡಿಕೇಟೆಡ್ ವರ್ಕರ್ಸ್. ಬಹಳ ಸಂತೋಷ. ಯುವತಿಯರು ಸಮಾಜ ಸೇವೆಗೆ ಅಂತ ಬಂದ್ರೆ ಒಂಥರ ಆಕರ್ಷಣೆ ಇರುತ್ತೆ. ಎರಡಾಗಿರೋ ಜನರನ್ನ ಒಂದು ಮಾಡ್ಬೋದು. ಏನಂತೀರ? ರೈಟ್ ಅಂತ ಹೇಳ್ತೀನಿ. ಈಗ ನಾವು ಬಂದಿರೋದು ಸ್ಮಾರಕ ಕಟ್ಟೋ ವಿಷಯವಾಗಿ ನಿಮ್ಮ ಹತ್ರ ಪರ್ಮಿಷನ್ ಕೇಳಬೇಕಾಗಿತ್ತು. ಅಯ್ಯೋ, ನನಗೆ ಯಾಕೆ ಇಷ್ಟು ಬೇಗ ಸ್ಮಾರಕ? ಸರ್, ಈ ಸ್ಮಾರಕಗಳನ್ನ ಕಟ್ಟೋದು ಸತ್ತವ್ರಿಗೆ, ಬದುಕಿರೋರ್ಗಲ್ಲ. ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ಅಣ್ಣ, ಇವ್ರು ಭಾಷಣ ಮಾಡ್ಬೇಕಾರೆ ನಾವೆಲ್ಲ ಅಲ್ಲೇ ಇದ್ವಿ. ಅದ್ಯಾರೋ ಮಲ್ಲಣ್ಣ ಅಂತಲ್ಲ. ಮಲ್ಲಣ್ಣ ಯಾರು? ಯಾರೋ ಸ್ವಾತಂತ್ರ್ಯ ತಂದು ಕೊಟ್ಟವರು. ಸ್ವಾತಂತ್ರ್ಯನ? ಯಾರಿಗೆ, ಯಾವ ದೇಶಕ್ಕೆ? ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ನಮ್ಮ ದೇಶಕ್ಕೇನೆ ಸರ್. ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಮಲ್ಲಣ್ಣವರು ಮತ್ತು ನಮ್ಮ ಮಾವನವರು ಸೇರಿ ಬ್ರಿಟಿಷ್ ಜೊತೆ ಮಾತುಕತೆ ನಡೆಸಿ ಸ್ವಾತಂತ್ರ್ಯ ತಂದ್ಕೊಟ್ರು. ನಮ್ಗೆ ಮಲ್ಲಣ್ಣವರ ಸ್ಮಾರಕ ಕಟ್ಟಬೇಕು ಅಂತ ತುಂಬಾ ಆಸೆ. ಅದು ನಿಮ್ಮ ಏರಿಯಾದಲ್ಲೇ ಕಟ್ಟಬೇಕು. ಶಿಲಾನ್ಯಾಸ ಆಗಬೇಕು, ಕಲ್ಲು ಹಾಕಬೇಕು. ನಾವು ಕಲ್ಲು ಹಾಕೋದ್ರಿಂದ ನಮ್ಗೇನ್ ಪ್ರಯೋಜನ? ಈ ಸ್ಮಾರಕ ಕಟ್ಟೋದ್ರಿಂದ ನಿಮ್ಗೇನೆ ತುಂಬಾ ಅನುಕೂಲ. ಈಗ ನೀವು ಬರೀ 13 ಓಟ್ಗಳಿಂದ ಗೆದ್ದಿದ್ದೀರಾ. ಒಂದಕ್ಕೆ ನೀವು 13,000 ಮತಗಳ ಅಂತರದಿಂದ ಗೆದ್ದು ಬಿಡ್ತೀರಾ. ನನಗೂ ಹಾಗೆ ಅನ್ಸುತ್ತೆ ಅಣ್ಣ. ಅಣ್ಣ, ನೀವು ಒಪ್ಕೊಂಡ್ಬಿಟ್ರೆ ಕೆಲಸ ಶುರು ಮಾಡ್ಕೊಂಡ್ಬಿಡ್ತಾರಣ್ಣ. ನೋಡಿ, ನಿಮ್ಮ ಕಡೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿ. ಲಿಂಗಣ್ಣನವರ ಅಧ್ಯಕ್ಷತೆಯಿಂದ ಈ ಕಾರ್ಯಕ್ರಮ ನಡೀತಿದೆ ಅಂತ ಎಲ್ರಿಗೂ ಹೇಳ್ಬಿಡಿ. ನೀವು ಎಲ್ಲಿಗೆ ಬೇಕಾದ್ರೂ ಕರೀರಿ, ಫ್ರೀಯಾಗಿ ಬಂದು ಭಾಷಣ ಮಾಡ್ತೀನಿ. ಯಾರಿಗೆ ಕಲ್ಲು ಹಾಕ್ಬೇಕು ಅಂದ್ರಲ್ಲ, ಯಾರಿಗೆ? ಅಡಿಗಲ್ಲು ಅಂತ ಇರುತ್ತೆ, ಅದನ್ನ ಹಾಕಿ ಶಂಕುಸ್ಥಾಪನೆ ಮಾಡ್ಬೇಕು. ನೀವು ಶಂಕರ್ ಬನ್ನಿ, ನಾನು ಸ್ಥಾಪನೆ ಮಾಡ್ತೀನಿ. ಹಲೋ ಸರ್, ನಮಸ್ಕಾರ. ನಮಸ್ತಪ್ಪ. ಸರ್ ಆಯ್ತು ಸರ್, ಈಗಲೇ ಬಂದೆ ಸರ್. ನೋಡಿ, ಒಂದು CM ಜೊತೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾವು ಹೊರಡಬೇಕು. ಲೇ, ಇವ್ರು ಕಾಫಿ ನೋಟಿನೋ ಕೇಳು, ಬೇಡ ಅಂದ್ರೆ ಕಳಿಸ್ಬಿಡು. ಅಮ್ಮ ನಮಸ್ಕಾರ. ನಮಸ್ಕಾರನಪ್ಪ. ನಮ್ದು ಗಂಡುಗಲಿ ವಂಶ ಅಂತ ಗೊತ್ತಾಯ್ತು, ಅದಕ್ಕೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಬಂದೆ. ನೀವೆಲ್ಲ ಸೇರಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಇವನು ನನ್ನ ಅಳಿಯ ಬಿಟ್ಟ ಅಂತ, ಇವನು ನನ್ನ ನಾಗರಿ ಮಗ ಪದ್ದು ಅಂತ. ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲಿ ದಂಡ ಪಿಂಡಿಗಳಾಗಿ ಬಿದ್ದಿದ್ದಾಳೆ. ಇಬ್ಬರಿಗೂ ಒಂದು ಕೆಲಸ ಕೊಡಿಸಿ ಸ್ವಾಮಿ. ಅಷ್ಟೇ ತಾನೇ? ಎಲ್ಲಿ ಕೆಲಸ ಮಾಡ್ತೀರಾ? ನಿಮ್ಗೆ ಯಾವ ಕೆಲಸ ಬೇಕು? ಎಲ್ಲಾದ್ರೂ ಪರವಾಗಿಲ್ಲ ಸರ್. ದಿನಕ್ಕೆ 200 ರೂಪಾಯಿ ಕೊಟ್ರೆ ಏನ್ ಕೆಲಸ ಬೇಕಾದ್ರೂ ಮಾಡ್ತೀವಿ. ಅವರಿಬ್ಬರಿಗೆ ನಮ್ಮ ಮಾರ್ತಳ್ಳಿ ಫ್ಯಾಕ್ಟ್ರಿಲಿ ಒಂದು ಕೆಲಸ ಕೊಡ್ತಾರೆ. ಸರ್, ಈ ಮಾರ್ತಳ್ಳಿ ಫ್ಯಾಕ್ಟ್ರಿ ಶುರುವಾಗಿ ಎಷ್ಟು ದಿನ ಆಯ್ತು? ಎಲ್ರಿ ಶುರುವಾಗಿದೆ, ಈಗ ತಾನೇ ಅಡಿಗೆಲ್ಲ ಹಾಕಿದಿವಿ. ಇನ್ನು 10 ವರ್ಷಕ್ಕೆ ಶುರುವಾಗುತ್ತೆ. ಆ ಫ್ಯಾಕ್ಟ್ರಿ ಶುರು ಆದ್ಮೇಲೆ ಅವ್ರು ವಾಚ್ಮನ್ ಕೆಲಸ ಕೊಡಿಸ್ತೀವಿ. ನೋಡಿ, ನಾವು ಸ್ವಾತಂತ್ರ್ಯ ಹೋರಾಟಗಾರ ಮಲ್ಲಣ್ಣನವರ ಅಡಿಗಲ್ನ ನಾಳೆ ಇಡ್ತಾ ಇದೀವಿ. ಅವ್ರ ಹೆಸರಲ್ಲಿ ಒಂದು ವಾರ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಏನ್ ಕಾರ್ಯಕ್ರಮ ಮಾಡಬೇಕು ಅಂತ ನೀವೇ ನಿರ್ಧಾರ ಮಾಡಿ. ಒಂದು ಕುಣಿ ಅಂದ್ರೆ ಕುಣಿತೀನಿ, ಭಾಷಣ ಬಿಗಿ ಅಂದ್ರೆ ಬಂದು ಬಿಗಿತೀನಿ. ಸದ್ಯಕ್ಕೆ ಬಟ್ಟೆಲ್ಲ ಹಂಚಿ. ವಿರೋಧ ಪಕ್ಷ ಕಲ್ಯಾಣ ಗೊತ್ತವನೆ. ನೀವು ಕೆಲಸ ಮಾಡ್ತಾ ಇದೀರಲ್ಲ, ಆ ಕೆಲಸಕ್ಕೆ ಕಲ್ಲಾಕತ್ ಬಂದವನೆ. ಲಿಂಗಣ್ಣವ್ರೆ,
ನಾವು ನಿಮಗೆ ರಸ್ತೆಯಲ್ಲಿ ಸ್ಮಾರಕನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಈಗಾಗಲೇ ರಸ್ತೆಗಳೆಲ್ಲ ಹಾಳಾಗಿವೆ. ಹಾಳಾಗಿರೋ ರಸ್ತೆಗೆ ಟಾರ್ ಹಾಕಿ ರಿಪೇರಿ ಮಾಡಿಸೋದು ಬಿಟ್ಟು ಇನ್ನಷ್ಟು ಕೊನೆಗೆಡಿಸಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡೋದ್ರಿಂದ ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಮಹಾಜನಗಳೇ, ನೀವೇ ಹೇಳಿ, ರಸ್ತೆಯಲ್ಲಿ ಸ್ಮಾರಕ ನಿರ್ಮಾಣ ಮಾಡೋದು ಸರಿನಾ ತಪ್ಪ? ಸರ್ ಎದರ್ಕೊಂಬಿಡಿ, ನಾನು ಮಾತಾಡ್ತೀನಿ. ಮಹಾಜನಗಳೇ, ನಮ್ಮ ಮಲ್ಲಣ್ಣ ಸರ್ವೇ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅವರು ದೇಶಕ್ಕೋಸ್ಕರ ಹೋರಾಡಿದವರು, ದೇಶಕ್ಕೋಸ್ಕರನೇ ಪಾಪ ಮಾಡಿದವರು. ಅಂತವ್ರ ಹೆಸರಿನಲ್ಲಿ ಒಂದು ಸ್ಮಾರಕ ಕಟ್ತೀವಿ ಅಂದ್ರೆ ಹೂ ಅನ್ನೋದಕ್ಕೆ ನಿಮ್ಗೆ ಏನ್ರಿ ಬಂದಿದೆ ದಾಡಿ? ಯಾರ್ಯಾರು ಹೂ ಅಂತಿರೋ ಅವರೆಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಳೆ ತಟ್ಬಿಡಿ. ಬೇಷ್ ಬೇಷ್, ಬಹಳ ಚೆನ್ನಾಗಿ ಭಾಷಣ ಮಾಡ್ತೀರಾ. ನನ್ನ ಮುಂದಿನ ಭಾಷಣನ ನೀವು ಬರ್ಕೊಡ್ಬೇಕು. ಹಾಬಿ, ಇಷ್ಟೊತ್ತಾದ್ರೂ MLA ಸಾಹೇಬ್ರು ಬಂದೇ ಇಲ್ವಲ್ಲ? MLA ಸಾಹೇಬರು ಅಂದ ಮೇಲೆ 120 ಕೆಲಸ ಇರ್ತವೆ. ನಿಧಾನ ಕೂರ್ಸ್ಕೊಂಡು ಬರ್ತಾರೆ. ನೀವು ಒಂದ್ಸಲ ಫೋನ್ ಮಾಡಿ. ನಾನು ಆಲ್ರೆಡಿ 2 times ಕಾಂಟ್ಯಾಕ್ಟ್ ಮಾಡಿದೆ, ಬರ್ತೀನಿ ಅಂತ ಹೇಳಿದ್ರು. ರೀನಮೀನ 3 times ಮಾಡಿದ್ರೆ ನೀವೇನಾದ್ರೂ ಬೇಡ ಅಂತೀರಾ? ಇಲ್ಲ ತಾನೆ, ಮಾಡಿ. ಎಲ್ರಿ ನಿಮ್ ಲೀಡ್ರು? ನೋಡಿಪ್ಪ, ಲೀಡ್ರು ಅಂದ ಮೇಲೆ ಅವ್ರು ನಮಗೂ ಲೀಡ್ರು, ನಿಮಗೂ ಲೀಡ್ರೆ. ಕಾರಣ ಇದೆ, ಜನಗಳಿಂದ ದುಡ್ಡು ವಸೂಲಿ ಮಾಡಿ ಸ್ಮಾರಕ ಮಾಡ್ಬೇಕು ಅಂತ ಅನ್ಕೊಂಡಿದಾರ ಅವರು. ಅವ್ರು ಬರ್ತಾರಲ್ಲ, ಅವಾಗ ನೀವೇ ಅವ್ರನ್ನ ಕೇಳ್ಕೊಳ್ಳಿ. ನಮ್ದೇನಿದ್ರು ಬರೀ ಕಲ್ಲು ಹಾಕೋ ಕೆಲಸ. ಇದಕ್ಕೆ ನಮ್ಮ ವಿರೋಧ ಇದೆ. ಇಂಥ ಸ್ಮಾರಕ ಕಟ್ಟೋದಕ್ಕೆ ನಾವು ಒಪ್ಪೋದಿಲ್ಲ. ನೋಡಿ, ಪಬ್ಲಿಕ್ ಒಪಿನಿಯನ್ ತಗೊಂಡೆ ಈ ಸ್ಮಾರಕನ ನಾವು ಕಟ್ಟಕ್ ಹೊಟ್ಟಿರೋದು. ಈ ಅಡಿಗಲ್ ಹಾಕಕ್ಕೆ ನೀವೇ ಕಲ್ಲು ಹಾಕ್ತಾ ಇದ್ದೀರಾ? ನಾವು ಇವತ್ತೊಂದು ದೊಡ್ಡ ಕೆಲಸಕ್ಕೆ ಕಲ್ಲು ಹಾಕ್ತಾ ಇದೀವಿ. ಅದು ಕಲ್ಲಲ್ಲ ಸರ್, ಅಡಿಗಲ್ಲು. ಅದೇ ಹೇಳ್ತಾ ಇರೋದು. ಒಂದು ಸ್ಮಾರಕನ ನಿರ್ಮಿಸ್ತಾ ಇದೀವಿ. ಜಾಗ ನೋಡ್ಕೊಂಡು ಹೋಗಿದ್ದಾರೆ. ಮುಂದೆ ಇದು ಲಿಟಿಗೇಷನ್ ಆಗುತ್ತೆ, ಕೇಸು ಕೋರ್ಟ್ ಹೋಗುತ್ತೆ. ನೀವು ಕಾಟಗಾಟಲ್ಲಿ ನಿಂತ್ಕೊತೀರಾ. ಒಂದು ಸಲ ಸ್ಮಾರಕ ಕಟ್ಟಾದ್ಮೇಲೆ ಅದನ್ನ ಯಾವನು ಅಲ್ಲಾಡ್ಸಕ್ ಆಗಲ್ಲ. ಸತ್ತವರೇ ಮತ್ತೆ ಎದ್ದು ಬಂದ್ರು ಅದನ್ನ ಏನೂ ಮಾಡಕ್ ನಾವು ಬಿಡಲ್ಲ. ನಾವು ಬಂದಿರೋದೇ ರಾವ್ ಕಾಲದಲ್ಲಿ. ಈ ಯಮಗಂಡ ಕಾಲ ಬರೋದಕ್ಕಿಂತ ಮುಂಚೆನೆ ಬೇಗ ಅದು ಕತ್ತರಿಸಿ ಬಿಸಾಕಿ ಸರ್. ಈ ಮಲ್ಲಣ್ಣನಿಂದ ಬಡ್ಡಿ ಹೆಂಗ್ ಬಂದು ಸೇರ್ಕೊಂತು ಅಂತ. ಲಿಂಗಣ್ಣವ್ರೆ, ಈ ಮಲ್ಲಣ್ಣ ಯಾರು, ಆ ಮಲ್ಲಣ್ಣ ಯಾರು ಅಂತ ಗೊತ್ತೇನ್ರಿ ನಿಮ್ಗೆ? ಮಲ್ಲಣ್ಣ ಅಂತ ಹೇಳಿದ್ರು. ಯಾವ ಮಲ್ಲಣ್ಣ ಆದ್ರೆ ನಮಗೇನು? ಈ ಬಡ್ಡಿ ಮಲ್ಲಣ್ಣ ಜನಗಳಿಂದ ಚೆನ್ನಾಗಿ ದುಡ್ಡು ತಿಂದವನು. ಜನಗಳಿಗೆ ಬಡ್ಡಿ ಹಾಕಿ, ಚಕ್ರ ಬಡ್ಡಿ ಹಾಕಿ ಅವ್ರಿಗೆ ಹಿಂಸೆ ಕೊಟ್ಟು ಸತ್ತವನು ಇವನು ಮಗನೇ ಈ ಶಿವಣ್ಣ. ಅಯ್ಯೋ ಇರ್ಲಿ ಬಿಡಿ ಸ್ವಾಮಿ, ಸತ್ತೋಗಿರೋ ನಮ್ಮ ಅಪ್ಪನ್ ಯಾಕೆ ನೆನ್ಸ್ಕೊತೀರಾ? ಈ ಶಿವಣ್ಣನ ಹೆಸರು ಕೆಡ್ಸ್ಕೊಂಡ್ಬಿಟ್ಟವನೆ. ಇವ್ರ ಅಪ್ಪನ ಹೆಸರು ಕೇಳಿದ್ರೆ ಊರ್ ಜನ ಎಲ್ಲ ಉರಿದು ಬೀಳ್ತಾರೆ. ಅಂಥವನ ಹೆಸರಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀರಾ ನೀವು? ಬುದ್ಧಿ ಇದೆಯಾ ನಿಮ್ಗೆ? ಎಂತ ಕೆಲಸ ಮಾಡ್ಬಿಟ್ಟಿದ್ರಿ? ಯಾವ ಮಲ್ಲಣ್ಣ ಅಂತ ವಿಚಾರಿಸ್ಕೊಳಕಿಲ್ವಾ? ನಾವ್ ಅಂದ್ಕೊಂಡಿದ್ದು ಸ್ವಾತಂತ್ರ್ಯ ಯೋಧ ಮಲ್ಲಣ್ಣ ಅಂತ. ಆದ್ರೆ ಅವನಲ್ವೇ. ಅದು ಇಬ್ರು ಮಲ್ಲಣ್ಣಗಳು ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಸರ್. ಈ ಏರಿಯಾದಲ್ಲಿ ಒಟ್ಟು ಇಬ್ರು ಮಲ್ಲಣ್ಣಗಳಿದ್ದಾರೆ. ಒಬ್ನು ಹೀರೋ ಮಲ್ಲಣ್ಣ, ಇನ್ನೊಬ್ಬ ವಿಲನ್ ಮಲ್ಲಣ್ಣ. ಈಗ ನೀವೇನು ಅಡಿಗಲ್ ಹಾಕಿದ್ರಲ್ಲ, ಅದು ವಿಲನ್ ಮಲ್ಲಣ್ಣಂಗೆ. ಲಿಂಗಣ್ಣವ್ರೆ, ನೀವು ಮಾಡಿರೋ ಕೆಲಸ ನಿಮ್ಗೆ ಮುಳುವಾಗ್ತಾ ಇದೆ. ಹಿಂದಿನ ಇಲೆಕ್ಷನ್ ನಲ್ಲಿ 13 ಓಟಿಂದ ಗೆದ್ದಿದ್ರಿ. ಮುಂದಿನ ಇಲೆಕ್ಷನ್ ನಲ್ಲಿ ನಿಮಗೆ ಠೇವಣಿನೂ ಸಿಗಲ್ಲ. ಏನ್ ಮೇಡಮ್, ಎಂತ ಕೆಲಸ ಮಾಡ್ಬಿಟ್ರಿ? ಅಡಿಗೆಲ್ಲ ಕರ್ಬಿಟ್ಟು ನನ್ನ ತಲೆ ಮೇಲೆ ಚಪ್ಪಲಿ ಕಲ್ಲು ಎಳೆದ್ಬಿಟ್ರಲ್ಲ. ಎಲ್ಲ ಈ ಮಲ್ಲಣ್ಣಂದೆ ಕನ್ಫ್ಯೂಷನ್. ಇವ್ರು ಯಾರು ಅಂತ ನಮಗ್ ಗೊತ್ತಿರ್ಲಿಲ್ಲ ಸರ್. ಈ ಬಡ್ಡಿ ಮಲ್ಲಣ್ಣನ ಮಗನ ಜೊತೆ ಸೇರ್ಕೊಂಡು ಜನಗಳ ದುಡ್ಡನ್ನ ತಿಂದಿದಿರಂತ ಹಗರಣ ಮಾಡಿ ಈ MLA ಸಾಹೇಬ್ರ ಜೊತೆ ಜಾಜಿ ಕುಟುಂಬದವ್ರನ್ನ ತೀವಡಿಗೊಪ್ಪಿಸ್ತೀನಿ.